ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಕಳೆದ 1 ವರ್ಷದಿಂದ ಆ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತೆ ಇನ್ನು ಯಾವ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅನ್ನೋದು ಒಂದೇ ಒಂದು ವಿಷಯವನ್ನು ಈ ಕ್ಷಣದವರೆಗೂ ಪ್ರಸ್ತಾಪ ಮಾಡಿಲ್ಲ. ಮಾದಕ ವಸ್ತುಗಳನ್ನು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿರಬಹುದು, ಹಲವಾರು ಪ್ರದೇಶದಲ್ಲಿ ಯಾವುದೇ ಭಯಭಕ್ತಿ ಇಲ್ಲದೆ ಮಾರಾಟ ಮಾಡತಕ್ಕಂಥ ಇವತ್ತು ಈ ಸರ್ಕಾರ ಬಂದ ನಂತರ ವರ್ಗಾವಣೆಗೆ ಸಂಬಂಧಪಟ್ಟಂಥದ್ದಿರ್ಬೋದು, ರೈತರ ಒಂದು ಸಂಕಷ್ಟಗಳಿಗಿರ್ಬೋದು, ಇವತ್ತು ಯಾವುದೇ ಒಂದು ಇಲಾಖೆಗಳಲ್ಲಿ ಪ್ರಾಮಾಣಿಕವಾದಂಥ ಒಂದು ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ವಾತಾವರಣವನ್ನು ಈ ಸರ್ಕಾರದಲ್ಲಿ ನೀವು ಯಾರೂ ಕಾಣ್ತಾ ಇಲ್ಲ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಕೇವಲ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಕಳೆದ 1 ವರ್ಷದಿಂದ ಆ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತೆ ಇನ್ನು ಯಾವ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅನ್ನೋದು ಒಂದೇ ಒಂದು ವಿಷಯವನ್ನು ಈ ಕ್ಷಣದವರೆಗೂ ಪ್ರಸ್ತಾಪ ಮಾಡಿಲ್ಲ. ಇವತ್ತು ರೈತರ ಬದುಕೇನಾಗಿದೆ, ನಮ್ಮ ಹಳ್ಳಿನಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದಿರೇನಿದ್ದೀರಿ, ಇವತ್ತು ಕಳೆದ 8 ತಿಂಗಳಿಂದ ಸುಮಾರು 800ರಿಂದ 1000 ಕೋಟಿ ಪ್ರೋತ್ಸಾಹಧನವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ. ಅದರ ಜೊತೆಗೆ ಈ ಒಂದು ಪಡಿತರ ವ್ಯವಸ್ಥೆಯನ್ನೇನು ಮಾಡಿದ್ದಾರೆ, 10 kg ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದೇನಿತ್ತು, ಈಗ ಇತ್ತೀಚೆಗೆ ಈ 170 ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ರು, ಅಕ್ಕಿ ಕೊಡಲಿಕ್ಕಾಗಿದೆ. ಸುಮಾರು 3 ತಿಂಗಳಿಂದ ಅದರ ಹಣವೂ ಕೊಟ್ಟಿಲ್ಲ. OPSನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೇನೋ ಒಂದು ಸಮಿತಿ ರಚನೆ ಮಾಡಿ ಸಮಿತಿಯ ವರದಿಯನ್ನು ತೆಗೆದುಕೋತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಈಗ 7th ಪೇ ಕಮಿಷನ್ನ ಎಷ್ಟರ ಮಟ್ಟಿಗೆ ಈಗಿನ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇವತ್ತೇನು ಸುಮಾರು 17,000 ಕೋಟಿ ಹಣದ ಒಂದು ಹೊಂದಾಣಿಕೆ ಆಗಬೇಕಾಗಿದೆ. ಎಷ್ಟರ ಮಟ್ಟಿಗೆ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಯಾವ ಮಟ್ಟಿಗೆ ತರಬಹುದು ಅಂತಕ್ಕಂಥದ್ದು. ಅದಷ್ಟೇ ಅಲ್ಲ, ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮಟ್ಕ ದಂಧೆಗಳಿರ್ಬೋದು, ಅದೇ ರೀತಿಯಲ್ಲಿ ಯಾವೊಂದು ಹಲವಾರು ರೀತಿಯಲ್ಲಿ ಮಾದಕ ವಸ್ತುಗಳನ್ನು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿರ್ಬೋದು, ಹಲವಾರು ಪ್ರದೇಶದಲ್ಲಿ ಯಾವುದೇ ಭಯಭಕ್ತಿ ಇಲ್ಲದೆ ಮಾರಾಟ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇನೆ. ಮೊನ್ನೆ ದಿನ ಚನ್ನಗಿರಿನಲ್ಲಿ ಯಾವೊಂದು ಪೊಲೀಸ್ನ ಲಾಕಪ್ ಡೆತ್ ಆಗಿದೆ, ಆ ಲಾಕಪ್ ಡೆತ್ ಆದಂಥ ಒಂದು ವ್ಯಕ್ತಿಯ ಧರ್ಮಪತ್ನಿ ಒಂದು ಮಾತು ಹೇಳ್ತಾಳೆ, ನಾವು ಪ್ರತಿ ತಿಂಗಳು ನಮ್ಮ ಯಜಮಾನರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ 4.5 ಲಕ್ಷ ರೂಪಾಯಿಗಳ ಒಂದು ಹಫ್ತಾ ಕೊಡ್ತಾ ಇದ್ವು, ಈ ತಿಂಗಳು ದುಡ್ಡು ಕೊಡಲಿಲ್ಲ ಅಂತೇಳಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಆ ಒಂದು ಧರ್ಮಪತ್ನಿ ಹೇಳಿದಂಥದ್ದಿರ್ಬೋದು. ಇದೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ವೇದಿಕೆ ಮೇಲೆ ಕೂತಿದ್ದಾಗ ಮತ್ತೊಂದು ವಿಷಯ ನನ್ನ ಗಮನಕ್ಕೆ ಬಂತು. ಈಗ ನಮ್ಮ ವಾಲ್ಮೀಕಿ ಇಲ್ಲೂ ಅದನ್ನೇ ಕಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಸುಮಾರು 187 ಕೋಟಿ ರೂಪಾಯಿಗಳ ಸರ್ಕಾರಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಮಂತ್ರಿಗಳೇ ಮೌಖಿಕವಾಗಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಆ ಒಂದು ಡೆತ್ ನೋಟಲ್ಲಿ ಬರೆದಿದ್ದಾರೆ. 187 ಕೋಟಿ ಅವ್ಯವಹಾರಗಳಾಗಿ ಅದನ್ನು ಇವತ್ತು ನನ್ನ ತಲೆಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ನಾನು ವೇದಿಕೆ ಮೇಲೆ ಕೂತಿದ್ದಾಗ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.